ಹಲೋ ಹಲೋ ಚೆಕ್ ಚೆಕ್ ಹಾಲು ಹಾಲು ಮೈಕ್ ಚೆಕ್ 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 ಹಾಲು ಮೈಕ್ ಚೆಕ್ ಚೆಕ್ ಹಾಲು ಹಲೋ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಮಸ್ಕಾರಕ್ಕೆ ನಮಸ್ಕಾರ ಸಂಸ್ಕಾರ, ಇಲ್ಲಾಂದರೆ ಇಡೀ ಕಾರ್ಯಕ್ರಮ ಖಾರ. ಬಂಧುಗಳೇ, ಬಹಳ ಹೊತ್ತಿಂದ ನಾವು ನೀವೆಲ್ಲರೂ ಕಾಯ್ತಾ ಇದ್ವಂಥ ಆ ಒಂದು ಮುಗ್ಧವಾಗಿರುವಂಥ ಮುಖವನ್ನು ನೋಡೋದಕ್ಕೋಸ್ಕರ ಯಾರಾದರೂ ಸಿನಿಮಾ ಹಿನ್ನೆಲೆ ಗಾಯಕರು ಅಥವಾ ಒಂದು ದೊಡ್ಡ ಸಾಧನೆಯನ್ನು ಮಾಡಿದವರು ಬರ್ತಾ ಇದ್ರೆ ಎಂಟ್ರಿಯಲ್ಲಿ, ಅವರು ಆಡಿಯನ್ಸ್ನ ನೋಡಿ ಕೈ ಹೀಗೆ ಮಾಡಿ ಬರ್ತಾಯಿದ್ರು. ಆದರೆ ಸಂಗೀತ ಕಟ್ಟಿ ಮೇಡಮ್ ಅವರು ಬಾಗಿದ ತಲೆಯಾಗಿ ಮುಗಿದ ಕೈಯಾಗಿ ಎನ್ನುವಂಥ ನಾಣ್ಣುಡಿಗೆ ಅರ್ಥಗರ್ಭಿತವಾಗಿ ನಡ್ಕೊಂಡು ಎಲ್ರಿಗೂ ಈ ರೀತಿ ಕೈ ಮುಕ್ಕೊಂಡು ಬಂದರು. ಅವರು ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರು ಕೂಡ ತವರಿಗೆ ಬಂದಾಗ ಮತ್ತೆ ಮಗುವಿನ ರೀತಿಯಲ್ಲಿ ಅವರು ಬರ್ತಾಯಿದ್ರು. ಅವರ ಆ ಸರಳತೆಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಜಕ್ಕೂ ಕೂಡ ಇವತ್ತಿನ ಯುವ ಗಾಯಕರು, ಯುವ ಪೀಳಿಗೆ ಅವರನ್ನು ನೋಡಿ ಕಳೆಯೋದು ತುಂಬ ಇದೆ ಬಂಧುಗಳೇ. ಅವ್ರು ಎದುರುಗಡೆ ಇದ್ದಾರೆ ಹೊಗಳಬೇಕು ಅನ್ನುವಂಥ ಕಾರಣಕ್ಕೆ ಖಂಡಿತ ಅಲ್ಲ, ಅವ್ರ ಕೈ ಮುಗಿದು ಬರ್ತಾ ಇರಬೇಕಾಗಲಿ ಆ ಸಂಸ್ಕಾರ ಎದ್ದು ಕಾಣ್ತಾ ಇತ್ತು ಬಂಧುಗಳೇ, ಆ ಸಂಸ್ಕೃತಿ ಎದ್ದು ಕಾಣ್ತಾ ಇತ್ತು. ಹಾಗಾಗಿ ನಿಮ್ಮ ಈ ಒಂದು ಇರುವಿಕೆಗೆ ನಾವು ಸದಾಕಾಲ ಆಭಾರಿಯಾಗಿರ್ತೇವೆ ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಹೃದಯ ಶ್ರೀಮಂತಿಕೆಯಿಂದ ನಮ್ಮ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ. ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮ ಮನೆಯ ನಿಮ್ಮ ಮನದ ಕಾರ್ಯಕ್ರಮ. ಹಾಗಾಗಿ ಬಂದಂಥ ಎಲ್ಲ ಮನಸ್ಸುಗಳಿಗೆ, ಸಂಗೀತವನ್ನು ಆಹ್ವಾನಿಸುವಂಥ ಎಲ್ಲ ಮನಸ್ಸುಗಳಿಗೆ ಮತ್ತೊಂದು ಬಾರಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇದು ನಮ್ಮ ಹೆಮ್ಮೆಯ SSK ಅರ್ಪಿಸ್ತಾ ಇರುವಂಥ ಅತಿ ದೊಡ್ಡ ಕಾರ್ಯಕ್ರಮ. ಸಿಂಗಿಂಗ್ ಕಾಂಪಿಟೇಷನ್ ಅಂದರೆ ಹೇಳ್ತೀರ್ದದು ಅಲ್ವಾ. ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇಷ್ಟು ದಿನಗಳ ಕಾಲ ನಡೆಸ್ಕೊಂಡು ಈಗ ಒಂದು ಫೈನಲ್ ಹಂತಕ್ಕೆ ನಾವು ತಲುಪಿದ್ದೇವೆ. ಅದಕ್ಕೆ ಇಬ್ಬರು ದಿಗ್ಗಜರು ತಮ್ಮ ಎರಡು ಕಣ್ಣುಗಳಾಗಿ ಇವತ್ತಿನ ಕಾರ್ಯಕ್ರಮವನ್ನು ಕಾಯ್ತಾರೆ, ನಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ಒಬ್ರು ಸಂಗೀತ ಕಟ್ಟಿ ಮೇಡಮ್ ಅವರು, ಮತ್ತೊಬ್ರು ರಾಜೇಶ್ ಕೃಷ್ಣನ್ ಸರ್ ಅವರು ಬಂದಾಗಂತೂ ಪೂರ್ತಿ ಇಡೀ ಒಂದು ಧಮಾಕನೆ ಬೇರೆ ರೀತಿಯಲ್ಲಿ ಇರುತ್ತೆ ಬಂಧುಗಳೇ. ಇಬ್ರು ದಿಗ್ಗಜರನ್ನ ನಮಗಾಗಿ ಕರೆಸ್ಕೊಟ್ಟಿದ್ದಾರೆ SSK ಸಮಾಜದ ಎಲ್ಲ ಗುರು ಹಿರಿಯರು. ಆ ಹಿರಿಯರಿಗೊಂದು ದೊಡ್ಡ ಚಪ್ಪಾಳೆಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇವ್ರ ಮುಖಗಳನ್ನ ನಾವು ಟಿವಿಲಿ ಮಾತ್ರ ನೋಡ್ತಾ ಇರ್ತೀವಿ ಅಲ್ವಾ. ಅವರು ಸ್ವತಃ ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದಾರೆ ಅಂದ್ರೆ ಅದು ನಮ್ಮ ಪುಣ್ಯ ಅಂತ ಭಾವಿಸ್ತಾ ಅವರಿಗೆ ಸದಾ ಕಾಲ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಅಂತ ಹೇಳ್ತಾ, ಇನ್ನು ಹೆಚ್ಚು ಸಮಯ ತಗೊಳ್ಳದೇನೆ ನಾವು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ಅದಕ್ಕೂ ಪೂರ್ವದಲ್ಲಿ ನಾವೆಲ್ಲ ಹೆಣ್ಮಕ್ಳು ರೆಡಿ ಆದ ತಕ್ಷಣ ಏನ್ ಮಾಡ್ತೀವಿ? ಒಂದು 10 ನೋಡ್ರಿ ಬಂತು ಉತ್ತರ. ಒಂದು 10 ಸೆಲ್ಫಿ ತಗೋತೀವಿ. ಒಂದ್ಸಲ ಕ್ಲಿಕ್ ಆದಾಗ ಒಂದು 10 ರೂಪಾಯಿನೋ 100 ರೂಪಾಯಿನೋ ಕಟ್ ಆಗೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತದಲ್ವಾ. ಈಗಿನ ಕಾಲ ಹೆಂಗ್ ಬಂದಿದೆ ಅಂತಂದ್ರೆ ರೆಡಿ ಆದ ತಕ್ಷಣ ಸೆಲ್ಫಿ. ಮೊದಲೆಲ್ಲ ಹೇಗಿತ್ತು? ಪೈಲೆ ವಿಟೋಬಾ ತದನಂತರ ಪೇಟೋಬಾ. ಈ ಕಾಲ ಬದಲಾಗಿದೆ. ಪೈಲೆ ಪೇಟೋಬಾ, ತದನಂತರ ವಿಟೋಬಾ, ತದನಂತರ ಫೋಟೋಬಾ, ಆಮೇಲೆ ಸ್ಟೇಟಸ್ ಬಾ, ಬೇಡ ಆಯ್ತಂದ್ರೆ ಡಿಲೀಟ್ ಬಾ. ನಾವು ಹಾಕಿರೋ ಸ್ಟೇಟಸ್ನೇ 100 ಸತಿ ನಾವೇ ನೋಡ್ತೀವಿ, ನಾವು ಬೇಕಾಗಿದ್ರು ನೋಡಿದಾರೋ ಇಲ್ಲೋ ಅಂತ ಅಲ್ವಾ. ಅಂತ ಎಲ್ಲ ಭಾಗಗಳ ಮಧ್ಯೆ ಅದನ್ನ ಬದಿಗಿಟ್ಟು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಲ್ಲ, ಹಾಗಾಗಿ ಮೊದಲಿಗೆ ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಇಷ್ಟು ಹೇಳಿದ್ರೆ ಬೇರೆ ಕಡೆ ಇದಕ್ಕಿಂತ ಜಾಸ್ತಿ ಚಪ್ಪಾಳೆ ಸಿಗ್ತಾ ಇತ್ತು. ಪರವಾಗಿಲ್ಲ, ಇಲ್ಲಿ ಕೇಳಿ ಹೊಡ್ಸ್ಕೊತೀವಿ. ನಾವಿರೋದೇ ಅದಕ್ಕೋಸ್ಕರ. ನಾನು ನನ್ನೊಟ್ಟಿಗೆ ಕೋ ಆಂಕರ್ ರೋಹಿತ್. ಥ್ಯಾಂಕ್ ಯು ಸೋ ಮಚ್. ಸಾವಿರ ಸಹಸ್ರ ತಪಸ್ಸಿನ ನಂತರ ಸಂಗೀತ ಒಲಿಯೋದಂತೆ. ಇಲ್ಲೊಂದು ಲೀಸ್ಟ್ ಇದೆ ನಮ್ಮಲ್ಲಿ. ಆ ಒಂದು ಲೀಸ್ಟ್ ಸಿಕ್ಕ ತಕ್ಕ ನಾವು ಏನಪ್ಪಾ ಅಂತಂದ್ರೆ ಸಂಗೀತದ ಕಾರ್ಯಕ್ರಮವನ್ನು ಆರಂಭ ಮಾಡ್ತೇವೆ. ಫೈನಲಿಸ್ಟ್ ಗಾಯನವನ್ನ ಕೇಳುವಂಥದ್ದು ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುತ್ತೆ, ಸರಿನಾ? ಅದಕ್ಕೂ ಪೂರ್ವದಲ್ಲಿ ದಾನಗಳಲ್ಲಿ ದೊಡ್ಡ ದಾನ ಯಾವುದು ಅಂತ ನೀವು ಯೋಚನೆ ಮಾಡ್ತಾ ಇರಬೇಕು, ಸರಿನಾ? ದಾನಗಳಲ್ಲಿ ದೊಡ್ಡ ದಾನ ಸಮಾಧಾನ, ಕನ್ಯಾದಾನ. ಯಾಕ್ರಿ ಸರ್?
ವಿದ್ಯಾದಾನ, ಕನ್ಯಾದಾನ, ನೇತ್ರದಾನ, ಅನ್ನದಾನ, ಕನ್ಯಾದಾನ. ನಿಮ್ಮ ಹೆಣ್ಮಕ್ಳು ಇದನ್ನು ಕೇಳಿಸ್ಕೊಂತಾರೆ. ಕನ್ಯಾದಾನ ಕನ್ಯಾದಾನ ಪದೇ ಪದೇ ಹೇಳ್ತಾ ಇದ್ದೀರಿ. ದಾನಗಳಲ್ಲಿ ದೊಡ್ಡ ದಾನ ಯಾವುದು ಅಂತ ನಾನು ಹೇಳ್ತೇನೆ. ಹಲೋ, ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಶುಕ್ಲದ ಚೌತಿಯಂದು ನೀ ಮನ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನದಲ್ಲಿ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾಸಿತು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ,